ಒಮ್ಮೆ ಒಬ್ಬ ಕೋಗಿಲೆಗೆ ಹೇಳಿದ, ನೀನು ಕಪ್ಪಾಗಿ ಇರದಿದ್ದರೆ ಎಷ್ಟು ಚೆನ್ನಾಗಿರುತ್ತಿದ್ದೆ. ಸಮುದ್ರಕ್ಕೆ ಹೇಳಿದ, ನೀನು ಉಪ್ಪು ಉಪ್ಪಾಗಿರದಿದ್ದರೆ ಎಷ್ಟು ಒಳ್ಳೆಯದಿತ್ತು. ಗುಲಾಬಿ ಹೂವಿಗೆ ಹೇಳಿದ, ನಿನ್ನ ಗಿಡಕ್ಕೆ ಮುಳ್ಳೆ ಇರದಿದ್ದರೆ ಎಷ್ಟು ಒಳ್ಳೆಯದಿತ್ತು. ಆಗ ಮೂವರು ಒಮ್ಮೆಲೆ ಉತ್ತರ ಕೊಟ್ಟರು, ಏ ಮನುಜ, ನಿನ್ನಲ್ಲಿ ಬೇರೆಯವರ ಕೊರತೆಯನ್ನು ಹುಡುಕುವ ಗುಣ ಇಲ್ಲದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಒಂದೊಳ್ಳೆ ಮಾತು. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ತಾಳ್ಮೆಗೂ ಒಂದು ಕೊನೆ ಇರುತ್ತೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡ್ತಾ ಇರೋದು ಶತಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಪಾಪದ ಕೊಡ ತುಂಬಿಸುತ್ತಾ ಸಾಗುತ್ತಾನೆ. ಬಿದ್ದವರನ್ನ ನೋಡಿ ನಗಬೇಡ, ಬಡವನನ್ನ ನೋಡಿ ಅಂಗಿಸಬೇಡ, ಹಸಿದವರನ್ನ ನೋಡಿ ತಿರಸ್ಕರಿಸಬೇಡ. ಕಾಲಚಕ್ರದಲ್ಲಿ ನಾವು ಕೂಡ ಒಬ್ಬರೆಂದು ಮರೆಯಬೇಡ. ಕೃಷ್ಣ ಹೇಳ್ತಾರೆ, ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ. ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರನ್ನು ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ಮೋಹ ಏಕೆ. ಕೃಷ್ಣಾರ್ಪಣಮಸ್ತು. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಳ್ಳಬೇಕು. ನಾವು ಖುಷಿಯಾಗಿ ಇರಬೇಕೆ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯವೇ ವ್ಯರ್ಥವಾಗುತ್ತದೆ. ಇದೇ ನಮಗೆ ಜೀವನ ಕಲಿಸುವ ಬಹಳ ಮುಖ್ಯವಾದ ಪಾಠ. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಮುಳುಗುವುದಿಲ್ಲ. ಈಜು ಬರಲಾರದವರು ಮಾತ್ರ ಮುಳುಗಿ ಹೋಗುತ್ತಾರೆ. ಜೀವನ ಕೂಡ ಅಷ್ಟೇ. ಸಮಸ್ಯೆಗಳು ಇರುವ ಪ್ರತಿಯೊಬ್ಬನೂ ಸೋಲುವುದಿಲ್ಲ. ಪರಿಹಾರ ಹುಡುಕಲಾರದವರು ಮಾತ್ರ ಸೋತು ಹೋಗುತ್ತಾರೆ.